ಮಾಜಿ ಮುಖ್ಯಮಂತ್ರಿ, ಮಾಜಿ ವಿದೇಶಾಂಗ ಸಚಿವ ಎಸ್.ಎಂ. ಕೃಷ್ಣ ಅವರ ನಿಧನ ಆಗಿರುವಂಥದ್ದು. ಸೊ ಈ ಬಗ್ಗೆ ಮಾತಾಡೋಕ್ಕೆ ಅವರ ನಿವಾಸಕ್ಕೆ ಪ್ರತಿದಿನ 12 ವರ್ಷಗಳಿಂದ ಬಂದು ಪೂಜೆ ಮಾಡುವಂಥ ಅವರ ಮನೆ ಪುರೋಹಿತರಾದಂಥ ರಾಜು ಅವರು ನಮ್ಮ ಜೊತೆಗಿದ್ದಾರೆ. ಸರ್, ತಾವು 12 ವರ್ಷದಿಂದ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಬಂದು ಪೂಜೆಯನ್ನು ಮಾಡ್ತಾಯಿದ್ದೀರಿ. ಅವರ ಒಂದು ರಾಜಕೀಯವಲ್ಲದ ಜೀವನವನ್ನು ತಾವು ಹತ್ತಿರದಿಂದ ನೋಡಿರ್ತೀರ. ಸರ್, ಅವ್ರ ಬಗ್ಗೆ ಹೇಳೋದಾದರೆ. ಸರ್, ಅವರು ಸುಮಾರು ವರ್ಷಗಳಿಂದ ನಮಗೆ ಭಾರಿ ಪರಿಚಯ ಆಗಿದ್ದರು. ನಾವು ಬಂದು ಅವರಿಗೆ ಒಳ್ಳೆಯದಾಗಲಿ ಅಂತ ಪ್ರತಿನಿತ್ಯ ಪೂಜೆಯನ್ನು ಮಾಡ್ತಾಯಿದ್ರು. ಸುಜನ ರಾಜಕೀಯ ಶೀಲ ಮತ್ತು ಯಾವುದಕ್ಕೂ ಅವರು ಬೇರೆ ಯಾವುದರದ್ದು ಇದಾಗ್ತಾ ಇರಲಿಲ್ಲ. ಒಳ್ಳೆ ರೀತಿಯಾದಂಥ ವ್ಯಕ್ತಿ. ನಮ್ಮನ್ನೆಲ್ಲ ತುಂಬ ಗೌರವದಿಂದ ಅವರು ನೋಡ್ಕೊತಾಯಿದ್ರು. ನಮ್ಗೆ ಅದು ತುಂಬ ಸಂತೋಷ ಆಗ್ತಾಯಿತ್ತು. ಸರ್, 12 ವರ್ಷ ಅಂದರೆ ಅವ್ರ ಫ್ಯಾಮ್ಲಿಗೂ ಕೂಡ ಹತ್ತಿರ ಆಗಿರ್ತೀರ. ಇತ್ತೀಚಿನ ಕೆಲ ವರ್ಷಗಳಲ್ಲಿ ಅವ್ರಿಗೆ ಸಾಕಷ್ಟು ನೋವು ಬಂತು. ಅವರ ಅಳಿಯ ನಿಧನ ಆಗಿರ್ಬೋದು. ಇದನ್ನೆಲ್ಲ ಹತ್ತಿರದಿಂದ ನೋಡಿದವರು ಅವರ ಒಂದು ವ್ಯಕ್ತಿತ್ವನ ಯಾವ ರೀತಿ ಹೇಳ್ತೀರಾ ಸರ್? ಅಂದರೆ ಈ ರೀತಿ ನೋವನ್ನು ಯಾವ ರೀತಿ ಎದುರಿಸಿದ್ರು ಅಂತ. ಅವರು ಯಾವುದನ್ನು ಕೂಡ ಅವರು ತೋರಿಸ್ಪಡಿಸ್ಕೊಳ್ಳಲಿಲ್ಲ. ಎಷ್ಟೇ ನೋವಿದ್ರೂ ಕೂಡ ಅದು ಒಳಗಡೆ ಇಟ್ಕೊಂಡು ನಮ್ಗೆ ಈ ಥರ ಆಗಿದೆ, ನೋವು, ಇದು ಈ ಥರ ಶಕ್ತಿ ಕೊಡಬೇಕು ಅಂಥೇಳಿ ಅವರಲ್ಲೇ ಅದನ್ನು ಇಟ್ಕೊಂಬಿಟ್ಟು ಬೇರೆ ಯಾರಿಗೂ ಅದನ್ನು ಬಿಟ್ಕೊಡೋಕ್ಕೆ ಅವರು ಆಸ್ಪದ ಕೊಡ್ತಾ ಇರಲಿಲ್ಲ. ಮತ್ತು ಇಷ್ಟಾದರೂ ಕೂಡ ಅವರು ಯಾವುದೇ ರೀತಿಯಾದಂಥ ಇದನ್ನು ಕೂಡ ಅವರು ಸದೃಢವಾಗಿ ತಗೊಳ್ತಾಯಿದ್ರು. ಏನೇ ಬಂದರೂ ಕೂಡ ಅದೆಲ್ಲ ಕೂಡ ಕಾರ್ಯವನ್ನು ನಡೆಸ್ತಾಯಿದ್ರು. ಜೊತೆಗೆ ನಮಗೆ ನೋಡೋ ಒಂದು ಇದರೊಳಗಡೆ ಇವರು ಬಹಳ ಸಭ್ಯ ವ್ಯಕ್ತಿ ಅಂತಲೇ ನಮಗೆ ತುಂಬ ಸಂತೋಷ ಆಗುತ್ತೆ. ನಮಗಿವತ್ತು ಅವ್ರನ್ನ ಕಳ್ಕೊಂಡು ನಮ್ಮ ಮನಸ್ಸಿಗೆ ತುಂಬಾ ದುಃಖ, ಭರಿಸಲಾದಂಥ ಒಂದು ದುಃಖ ಆಗಿದೆ ಅಂತ ನಾನು ಈ ಟೈಮ್ನಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಸಾಮಾನ್ಯವಾಗಿ ನಾವುಗಳು ಅವರನ್ನು ರಾಜಕೀಯ ನಾಯಕ ಆಗಿ ನೋಡ್ತೀವಿ. ಆದರೆ ದೈವ ಭಕ್ತರಾಗಿ ಇರೋವಂಥ ಎಸ್.ಎಂ. ಕೃಷ್ಣ ಯಾವ ರೀತಿ ಇದೆ? ಅವರು ರಾಜಕೀಯದಲ್ಲೇ ಬೇರೆ, ದೈವ ಭಕ್ತದ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಇದರೊಳಗೆ ಅದಕ್ಕೆ ಸಂಬಂಧಪಟ್ಟಿದ್ದಂಥ ಇದನ್ನೇ ಕೂಡ ಅವ್ರು ಇದು ಮಾಡಿಸ್ತಾಯಿದ್ರು. ನಾನು ದೇವರು, ನಾನು ಇದು ಅಂತೇಳಿ ಎಲ್ಲ ಕಡೆ ಹೋಗೋದಾಗಲಿ, ಪ್ರಚಾರ ಆಗಲಿ ಅವರಲ್ಲಿ ಯಾವುದೇ ರೀತಿಯಾದಂಥ ಕೂಡ ಇರಲಿಲ್ಲ. ಅವರು ರಾಜಕೀಯದಲ್ಲಿ ತುಂಬ ಸಕ್ರಿಯವಾಗಿ ಪಾತ್ರವನ್ನು ವಹಿಸಿ ಒಳ್ಳೆ ರೀತಿಯಾದಂಥ ಆಡಳಿತವನ್ನು ಕೊಟ್ಟಂಥ ವ್ಯಕ್ತಿ ಅಂತಂದರೆ ಎಸ್.ಎಂ. ಕೃಷ್ಣ ಅವರು. ನಾನು ಅದಕ್ಕೆ ಸೌಹೃದಯದಿಂದ ಅವರಿಗೆ ಈ ಟೈಮ್ನಲ್ಲಿ ನಾನು ಅವರಿಗೆ ನಮ್ಮನ್ನ ತಿಳಿಸ್ತೇನೆ. ಸೊ ಇವಿಷ್ಟು ರಾಜು ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಶೋಭ್ ದೇವನಹಳ್ಳಿ, ಜೀ ಮೀಡಿಯಾ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.